ಒಬ್ಬ ವೃಕಾಸುರ ಅಂತ ಇದ್ದ. ಅವನು ವರ ಕೇಳಿದ್ದ, ಏನಂದ್ರೆ ಭಸ್ಮ ಆಗಬೇಕು ಅಂತ. ಅದಕ್ಕೆ ಅವನಿಗೆ ಭಸ್ಮಾಸುರ ಅಂತ ಎಲ್ಲರೂ ಹಣೆ ಪಟ್ಟಿ ಕಟ್ಟಿದ್ದು. ಆದ್ರೆ ಅವನ ಹೆಸರು ವೃಕಾಸುರ. ಅವನು ರುದ್ರದೇವರ ಹತ್ರ ವರ ಕೇಳಿದ್ದ, ನಾನು ಯಾರದ್ದಾದ್ರೂ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮವಾಗಬೇಕು ಅಂತ. ಆಯ್ತು, ಆಗಲಿ ಅಂತ ರುದ್ರದೇವರು ವರವನ್ನು ಕೊಟ್ಟಿದ್ರು. ವರ ಕೊಟ್ಟ ತಕ್ಷಣ ಅವನ ಮನಸ್ಸಲ್ಲಿ ಏನು ಬಂತು ಅಂದರೆ, ಇದೇ ರೀತಿ ವರ ಇನ್ನೊಬ್ರಿಗೆ ಕೊಟ್ಬಿಟ್ರೆ, ಅವ್ನು ನನ್ನ ತಲೆ ಮೇಲೆ ಕೈ ಇಟ್ಟರೆ ನಾನು ಸತ್ರೆ ಅಂತ ವಿಚಾರ ಮಾಡಿ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗಿದ್ದ. ಈ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗುವಾಗ ಈ ರುದ್ರದೇವರೇ ಕೊಟ್ಟದ್ದು ವರ ವಾಪಸ್ ತಗೊಳ್ಬೋದಾಗಿತ್ತಲ್ಲ. ವರ ಅಂತಂದ್ರೆ ಅವರು ಒಳಗಡೆ ನಿಂತು ಹರಿಯೇ ಕೊಟ್ಟದ್ದು ಅಂತ ಹೇಳ್ತದೆ ಶಾಸ್ತ್ರ. ಅದಕ್ಕೆ ಅವನು ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದಂತೆ. ಓಡಿದ್ರಂತವ್ರು. ಓಡುವಾಗ ಮಧ್ಯದಲ್ಲಿ ಒಬ್ಬ ಹುಡುಗ, ಸಣ್ಣ ಹುಡುಗ, ಮಾಣಿಯ ವೇಷ ತೊಟ್ಟ ವಿಷ್ಣು ಪರಮಾತ್ಮನೇ ಅಲ್ಲಿದ್ದಂತೆ. ಅವನು ಇವನನ್ನು ತಡಿತಾನಂತೆ, ವೃಕಾಸುರನನ್ನ. ವೃಕಾಸುರ, ಎಲ್ಲಿಗೆ ಹೊರಟಿದ್ಯಪ್ಪ? ಇಲ್ಲ ರುದ್ರದೇವರು ತಪ್ಪಿಸ್ಕೊಳ್ತಾರೆ, ಅವ್ರ ತಲೆ ಮೇಲೆ ಕೈ ಇಡಬೇಕು, ಅವ್ರು ನನಗೆ ವರ ಕೊಟ್ಟಿದ್ದಾರೆ ಅಂತ. ಹುಚ್ಚಿದ್ದಪ್ಪ ನಿನ್ ತಲೆ ಸರಿ ಇಲ್ಲ. ನಿಂಗೆ ರುದ್ರದೇವರು ವರ ಕೊಟ್ರೆ ಸರಿಯಾಗತ್ತ, ಸತ್ಯ ಆಗತ್ತ ಅನ್ಕೊಂಡಿದೀಯ? ಏನಿಲ್ಲ, ಮೊನ್ನೆ ದಕ್ಷ ಯಜ್ಞದ ಸಂದರ್ಭದಲ್ಲಿ ನಿಮ್ಮ ರುದ್ರದೇವರು ಬಯಸ್ಕೊಂಡಿದ್ದಾರೆ, ಹಾಗಾಗಿ ಅವರಿಗೆ ವರ ಮತ್ತು ಶಾಪ ಕೊಡುವ ಶಕ್ತಿ ಎಲ್ಲ ಹೋಗಿದೆ. ಎಷ್ಟು ವರ್ಷ ತಪಸ್ ಮಾಡಿದ್ ನೀನು? 10,000 ವರ್ಷ ತಪಸ್ ಮಾಡಿ ಪಡೆದಿದ್ದೀನಪ್ಪ. ನೀನು ಬಿಡು, ನಾನು ಹೋಗ್ತೀನಿ. ನನ್ನ ಮಾತು ನಂಬಲ್ವ ನೀನು? ನನ್ಗೆಲ್ಲ ಗೊತ್ತಪ್ಪ, ನನ್ನ ಮಾತು ಕೇಳು ಅಂತ. ಹೌದು, ಏನ್ ಮಾಡ್ಲಿ? ರುದ್ರದೇವರು ಕೊಟ್ಟ ವರ ಸತ್ಯ ಆಗೋದಿಲ್ಲ, ಬೇಕಿದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ನೋಡು. ಅಯ್ಯೋ, 10,000 ವರ್ಷ ಅಂತ ನಿಂಗೆ ತಲೆ ಮೇಲೆ ಕೈ ಇಟ್ಕೋತಾನೆ, ಸುಟ್ಟು ಭಸ್ಮ. ಇತ್ತ ರುದ್ರದೇವರ ವರವನ್ನು ಉಳಿಸಿದ, ರುದ್ರದೇವರನ್ನು ಉಳಿಸಿದ ಅಂತ.